ಮಾಸಿಕ ಸ್ಟೈಫಂಡ್ 5,000 ರೂಪಾಯಿಯಿಂದ 11,800 ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಆದಾಯ ತೆರಿಗೆ ವಿನಾಯಿತಿ ಮಿತಿ 12,000ದಿಂದ 20 ಲಕ್ಷಕ್ಕೆ 12 ಲಕ್ಷದಿಂದ ಒಟ್ಟು 20 ಲಕ್ಷಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ. PM ಕಿಸಾನ್ ಯೋಜನೆ ಅಡಿಯಲ್ಲಿ ನೀಡಲಾಗುವಂತಹ ಮೊತ್ತ ಏನಿತ್ತು 6,000 ರೂಪಾಯಿಯನ್ನು ನೀಡಲಾಗ್ತಾ ಇತ್ತು. ಈ 6,000 ರೂಪಾಯಿಯನ್ನು 9,000 ರೂಪಾಯಿಗೆ ಏರಿಕೆ ಮಾಡೋ ಸಾಧ್ಯತೆ ಇದೆ. PM ಕಿಸಾನ್ ಯೋಜನೆ ಮೊತ್ತ 6,000 ರೂಪಾಯಿಯಿಂದ 9,000ಕ್ಕೆ ಹೆಚ್ಚಳ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲದ ಮಿತಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ ಮಾಡೋ ಸಾಧ್ಯತೆ ಇದೆ. ಔಷಧ ತಯಾರಿಕಾ ವಲಯಕ್ಕೆ ಹೆಚ್ಚಿನ ಬೆಂಬಲ ಸಿಗೋ ಸಾಧ್ಯತೆ ಇದೆ. IVF ಸಹಾಯಕ ತಂತ್ರಜ್ಞಾನಗಳಿಗೆ ಸಬ್ಸಿಡಿ ಜೊತೆಗೆ ತೆರಿಗೆ ರಿಲೀಫ್ ಕೂಡ ಸಿಗುತ್ತೆ. ಹಿರಿಯ ನಾಗರಿಕರಿಗೆ IT ಕಾಯ್ದೆಯ ಸೆಕ್ಷನ್ 80ರ ಅಡಿಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೂಡ ನೀಡಲಾಗುತ್ತೆ. ಬ್ಯಾಂಕ್ ಪೋಸ್ಟ್ ಆಫೀಸ್ನಲ್ಲಿ 3 ಲಕ್ಷ ಠೇವಣಿದಾರರಿಗೆ ತೆರಿಗೆ ವಿನಾಯಿತಿ ಸಿಗುತ್ತೆ. ಮುದ್ರಾಂಕ ಶುಲ್ಕಗಳು ಕಡಿಮೆ ಮಾಡೋ ನಿರೀಕ್ಷೆಗಳು ಇದ್ದಾವೆ. ಸೆಕ್ಷನ್ 24B ಅಡಿಯಲ್ಲಿ ಗೃಹ ಸಾಲದ ಮೇಲಿನ ಬಡ್ಡಿಯನ್ನು ಕಡಿತ ಮಾಡೋ ಸಾಧ್ಯತೆ ಇದೆ. MSMEಗಳ ಉತ್ಪಾದನೆ ಮೂಲಸೌಕರ್ಯಗಳಿಗೂ ಕೂಡ ಒತ್ತನ್ನು ಕೊಡುವಂತಹ ಸಾಧ್ಯತೆ ಇದೆ. ರಸ್ತೆ, ರೈಲು, ವಸತಿ, ನಗರಾಭಿವೃದ್ಧಿಗೆ ಬಂಡವಾಳ ಹೂಡಿಕೆ ಮಾಡೋ ಸಾಧ್ಯತೆ ಇದೆ. ಇನ್ನು 5ರಿಂದ 7 ವರ್ಷದವರೆಗೆ ಮ್ಯೂಚುವಲ್ ಫಂಡ್ ಹೊಂದಿದ್ರೆ ಅದಕ್ಕೆ ತೆರಿಗೆ ಇಲ್ಲ. ಕಸ್ಟಮ್ಸ್, ಲಿಟಿಗೇಷನ್ ಮತ್ತು ಸುಂಕದ ಪದ್ಧತಿಯಲ್ಲೂ ಕೂಡ ಬದಲಾವಣೆ ಮಾಡುವಂತಹ ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ಯಾವ ರೀತಿಯಾಗಿ ರಿಲೀಫ್ ಕೊಡುತ್ತೆ, ಜೊತೆಗೆ ಯಾವುದಕ್ಕೆಲ್ಲ ಕತ್ತರಿ ಹಾಕತ್ತೆ, ಜೊತೆಗೆ ಯಾವುದಕ್ಕೆಲ್ಲ ತೆರಿಗೆಯನ್ನು ಹೆಚ್ಚಳ ಮಾಡುತ್ತೆ ಅನ್ನುವಂತಹ ಒಂದು ಆತಂಕ ಎಲ್ಲರಲ್ಲೂ ಕೂಡ ಇದೆ. ಜೊತೆಗೆ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಜನ. ಯಾಕಂದರೆ ತಲಾವಾರು ಆದಾಯ, ಮತ್ತೊಂದೆಡೆ ಇಡೀ ದೇಶದಾದ್ಯಂತ ಬೆಲೆ ಹೆಚ್ಚಳ,